ಶಿವಾನಿ, ಐ ಲವ್ ಯು, ಲವ್ ಯು, ಐ ಲವ್ ಯು, ಲವ್ ಯು, ಐ ಲವ್ ಯು, ಲವ್ ಯು. ನನ್ನ ತುಂಬ ಪ್ರೀತಿಸ್ತೀನಿ ಶಿವಾನಿ. ನಾನು ಕೂಡ ತ್ರಿವಿಕ್ರಮ್. ಮಾಯಾ, ನನ್ನಿಂದ ಡ್ರಾಮಾ ನೋಡಕ್ ಆಗ್ತಿಲ್ಲ. ಒಳಗಡೆ ಒಬ್ಬೊಬ್ರು ಮಾತು ಕೇಳಿಸ್ಕೊತಾ ಇದ್ರು, ನನಗೆ ಮೈಯೆಲ್ಲ ಉರಿತಾ ಇದೆ. ಒಬ್ಬರಿಗಿಂತ ಒಬ್ರು ಡ್ರಾಮಾ ಮಾಸ್ಟರ್ಸ್ ಇದ್ದಾರೆ. ನೀನ್ ಎಲ್ಲದನ್ನು ನಾಟಕ ಅಂತ ಯಾಕೆ ಅನ್ಕೊಂತ್ಯಾ? ಅಲ್ದೆ ಇನ್ನೇನು, ಅವರಿಬ್ರು ಡಿವೋರ್ಸ್ ಆಗ್ತಾ ಇದಾರೆ. ಅವರಿಬ್ರು ಮಧ್ಯೆ ಅಷ್ಟೊಂದು ಒಳ್ಳೇದಿರುತ್ತಾ? ಅವರಿಬ್ಬರ ಮಧ್ಯೆ ಜಗಳ ಬೈಗಳು ಅಷ್ಟೇ ಇರಬೇಕು. ನನಗ್ ಹಾಗ ಅನ್ಸ್ತಾ ಇಲ್ಲ. ಅವ್ರು ಮಾತಾಡಿರೋದು ನಮ್ಗೆ ಕೋಪ ಬರೋ ತರ ಇರ್ಬೋದು, ಆದ್ರೆ ಅವ್ರು ಆಡಿದ ಪ್ರತಿ ಮಾತಲ್ಲೂ ಒಂದ್ ಸತ್ಯ ಇತ್ತು. ಎಲ್ಲ ಅವ್ರ ಮನ್ಸಿಂದ ಬಂದಿತ್ತು. ಏನ್ ಸತ್ಯ ಇತ್ತು? ಅವನ್ ಜಾದೂಗಾರನ ಅಥವಾ ಕಲೆಗಾರನ? ಮಾಯಾ, ಇವ್ರು ಮಾಡ್ತಿರೋ ಸೆಲೆಬ್ರೇಷನ್, ಒಳಗಡೆ ನಡೀತಿರೋ ಎಂಜಾಯ್ಮೆಂಟ್ ನೋಡ್ತಾ ಇದ್ರೆ ಒಳಗಡೆ ಹೋಗಿ ಎಲ್ಲ ಹಾಳು ಮಾಡೋಣ ಅನ್ಸ್ತದೆ. ತ್ರಿವಿಕ್ರಮ್, ಸ್ವಲ್ಪ ತಾಳ್ಮೆಯಿಂದ ಇರು. ಗಲಾಟೆ ಮಾಡೋದ್ರಿಂದ ಏನು ಪ್ರಯೋಜನ ಆಗಲ್ಲ. ಮತ್ತೇನ್ ಮಾಡ್ಬೇಕು? ಹೇಳ್ತೀನಿ, ಅಲ್ಲಿವರೆಗೂ ಸುಮ್ನಿರು. ಅವ್ರು ಮಾತಾಡೋದು ಕೇಳಿಸ್ಕೊಳಕ್ ಆಗಿಲ್ಲ ಅಂದ್ರೆ ನೀನ್ ಇಲ್ಲೇ ನಿಂತ್ಕೊಂಡಿರು. ನಾನ್ ಹೋಗಿ ಅವ್ರು ಏನ್ ಮಾತಾಡ್ತಾ ಇದ್ದಾರೆ ಅಂತ ನೋಡ್ಕೊಂಡ್ ಬರ್ತೀನಿ. ಸರಿ, ನೀವು ಹೇಳಿದಲ್ಲ ಆಯ್ತಲ್ಲ. ನಾನು ಮಾತಾಡದೆ, ಶಿವಾನಿನೂ ಮಾತಾಡದ್ಲು. ಇನ್ನ ಪಾರ್ಟಿ ಮುಗೀತಲ್ಲ, ನಾವಿನ್ನು ಹೊರಡೋಣ. ಏನೋ ಎಲ್ಲಿ ಹೋಗ್ತಿದ್ಯಾ? ಅಷ್ಟು ಬೇಗ ರೂಮಿಗೆ ಹೊರಟ್ಬಿಟ್ಟ ಇವನು. ಇನ್ನೂ ಕತೆ ಇದೆ. ಇನ್ನೂ ಏನಿದೆ ಬ್ರೋ? ಆಕ್ಚುಯಲ್ ಪಾರ್ಟಿ ಶುರು ಆಗ್ತಿರೋದೇ ಇವಾಗ. ಅದಕ್ಕೆ ನೀವ್ ಇವನ್ ಬಗ್ಗೆ ಇಷ್ಟ ಆಗೋ ಗುಣಗಳ ಬಗ್ಗೆ ಎಲ್ಲ ಹೇಳಿದ್ರಲ್ಲ, ಇವಾಗ ನಿಮ್ ಲವ್ ಸ್ಟೋರಿ ಹೇಳಿ. ಲವ್ ಸ್ಟೋರಿನಾ? ಅಯ್ಯಯ್ಯೋ, ನನಗಾಗಲ್ಲ. ಅದೇಗಾಗತ್ತೆ? ಒಂದ್ಸರಿ ಹೇಳ್ತೀನಿ ಅಂತ ಹೇಳಿದ್ಮೇಲೆ ಹೇಳ್ಬೇಕು. ಹೇಳ ಅಪ್ಪ, ನೀವ್ ಈ ತರ ಕಂಡೀಷನ್ಗಳೆಲ್ಲ ಹಾಕಿದ್ರೆ ನನ್ಗೆ ಆಗೋದಿಲ್ಲ ನೋಡಿ. ನೀನ್ ಸುಮ್ನೆ ಡೌ ಮಾಡ್ಬೇಡ. ನೀನು ಈಗ ನೀನ್ ಹೇಳಿಲ್ಲ ಅಂದ್ರೆ ನಮ್ಮ ಅಕ್ಕ ಬಾಬಾಜಿನ ಪಟಾಯಿಸ್ಕೊಳ್ಳಲ್ಲ. ಆ ಲವ್ ಸ್ಟೋರಿ ಹೇಳ್ಬಿಡ್ತಾರೆ. ತ್ರಿಶೂಲ್, ಈಗ ನೀನ್ ಹೇಳೋ. ಅಮ್ಮ ಹೇಳೋ. ಅಲ್ಲ, ಹೋಗು ಬ್ರೋ. ಶಿವಾನಿ, ನೀನ್ ಬಾರಮ್ಮ. ಮೊದಲ ಸತಿ ನಾನು ಶಿವಾನಿ ನೋಡಿದ್ದು ಕಾಡಿನ ರಸ್ತೆಯಲ್ಲಿ ಬರ್ಬೇಕಾದ್ರೆ. ಅವಳು ಇನ್ನೂ ನೆನಪಿದೆ, ಲಂಗ ದಾವಣಿ ಹಾಕಿದ್ಲು. ಫಸ್ಟ್ ಟೈಮ್ ಅವಳ ನೋಡಿದಾಗ್ಲೇ ಫಿದಾಗೋದೆ. ಆಮೇಲೆ ಅವಳು ಎಲ್ಲಿ ಹೋದ್ಲೋ ಗೊತ್ತಾಗ್ಲಿಲ್ಲ. ಅವಳು ನೆನಪಲ್ಲೇ ಇದ್ದೆ. ಅದಾದ್ಮೇಲೆ ಇನ್ನೊಂದ್ಸರಿ ಅವಳನ್ನ ನೋಡಿದ್ದು ಅವಳ ಮನೆಯಲ್ಲೇ. ನೀಲಿ ಕಲರ್ ಮಾಡರ್ನ್ ಡ್ರೆಸ್ ಹಾಕಿದ್ದು. ಬಾಬಾ, ಹಾಗೆ ಅವಳನ್ನ ನೋಡ್ತಾ ಕಳೆದು ಹೋಗ್ಬಿಟ್ಟೆ. ಖಾಲಿ ನನ್ನ ಹಾರ್ಟು ಕೇಳಬೇಕಾ, ಕ್ಯಾಚ್ ಹಾಕೊಂಡ್ಬಿಡ್ತು. ಅಲ್ಲಿಂದ ನನ್ನ ಪ್ರೀತಿಯ ಕಾಮಗಾರಿ ಶುರು. ಅಪ್ಲಿಕೇಶನ್ ಮೇಲೆ ಅಪ್ಲಿಕೇಶನ್ ಹಾಕ್ತಾನೆ ಇದ್ದೆ. ಅವಳು ಒಂದೆರಡು ಸತಿ ಅಪ್ರೂವಲ್ ಕೊಟ್ಟಿದ್ಲು. ಗ್ಯಾಪ್ ಅಲ್ಲಿ ಏನೇನೋ ಆಗೋಯ್ತು. ಹೀಗೆ ತಿಂಗಳಾನ್ಗಟ್ಲೆ ಪ್ರೀತಿಯ ಕಾಮಗಾರಿ ಪ್ರಗತಿನಲ್ಲೇ ಇತ್ತು. ಕೊನೆಗೆ ನಾನೇ ಅವಳಿಗೆ ತಾಳಿ ಕಟ್ಟಿ ಉದ್ಘಾಟನೆ ಮಾಡೇ ಬಿಟ್ಟೆ. ತ್ರಿಶೂಲ್ದೇನೋ ಮುಗೀತು. ಶಿವಾನಿ, ನಿನ್ ಲವ್ ಸ್ಟೋರಿ ಹೇಳಮ್ಮ. ನಾನಾ? ಈಗ ತಾನೇ ಇವ್ನು ಹೇಳ್ದ ಒಂದೆರಡು ಸತಿ ನೀನ್ ಅಪ್ರೂವಲ್ ಕೊಟ್ಟೆ ಅಂತ. ಅದ್ರ ಬಗ್ಗೆನಾದ್ರೂ ಹೇಳು. ಮೊದಲನೇ ಸಲ ತ್ರಿಶೂಲ್ನ ನೋಡಿದಾಗ ಏನ್ ಅನ್ನಿಸ್ತು ಹೇಳು. ಹೇಳಿ ಅದಕ್ಕೆ. ಹೋಗಿ ಹೋಗು. ಹೋಗಮ್ಮ. ಹೋಗಮ್ಮ. ಪ್ರೀತಿಗೆ ಇನ್ನೊಂದು ಹೆಸರೇ ಅವನು. ಮೊದಲನೇ ಸತಿ ಅಲ್ಲ, ಅವನನ್ನ ಪ್ರತಿ ಸಲ ನೋಡಿದಾಗ್ಲೂ ನನಗ್ ಮತ್ತೆ ಮತ್ತೆ ಪ್ರೀತಿ ಆಗ್ತಿತ್ತು.
ನನ್ನ ನಿನ್ನೆಗಳ ನೆನಪಲ್ಲಿ ಅವನಿದ್ದಾನೆ, ನಾಳೆಯ ನಿರೀಕ್ಷೆಗಳಲ್ಲಿ ಅವನಿರ್ತಾನೆ. ನನ್ನ ಈ ಜಗತ್ತಲ್ಲಿ ನಿಜವಾದ ಪ್ರೀತಿ ಅನ್ನೋದಿದ್ರೆ ಅದ್ ನಂದು ಅವಂದೆ. ಏನೆಲ್ರೂ ಹಾಕ್ ಸ್ಟನ್ ಆಗಿದ್ದೀರಾ? ಅದ್ಕೆ ಮಾತ್ಕೇನ್ ಕಳ್ದೋಗ್ಬಿಟ್ರಾ? ತ್ರಿಶೂಲ್ ಬ್ರೋ, ಅದು ನೀನಲ್ಲ. ಶಿವಾನಿ, ನಿಜವಾಗ್ಲೂ ನಿನ್ನಲ್ಲಿ ಇಷ್ಟೊಂದು ಪ್ರೀತಿ ಇದೆಯಾ? ನಿಮ್ಮಿಬ್ಬರ ಪ್ರೀತಿ ನೋಡಿದ್ರೆ 100 ವರ್ಷ ಸಂಸಾರ ಮಾಡ್ತೀರಾ ಅನ್ಸುತ್ತೆ. ಓ ಇಷ್ಟೇನಾ? ಮತ್ತದೇನೋ ಪ್ರಪೋಸ್ ಗಿಪೋಸ್ ಅಂತಂದ್ರಿ? ಇದೇ ಮಾವ, ಅರ್ಜೆಂಟ್ ಮಾಡಬೇಡಿ. ಏನ್ ಪ್ರಪೋಸು? ಈ ದಿನ ನಿಮ್ ನೆನಪಲ್ಲಿ ಉಳಿಬೇಕು ಅನ್ನೋ ಕಾರಣಕ್ಕೆ ನಾವೊಂದು ನಿರ್ಧಾರಕ್ಕೆ ಬಂದಿದ್ದೀವಿ. ತ್ರಿಶೂಲ್ ನಮ್ ಎಲ್ರ ಮುಂದೆ ಶಿವಾನಿಗೆ ಪ್ರಪೋಸ್ ಮಾಡ್ಬೇಕು. ಅಯ್ಯಯ್ಯೋ, ಪ್ರಪೋಸ್ ನಾನ್ ಮಾಡಲ್ಲ. ಆಗಲ್ಲ ಅಂತ ಹೇಳೋ ಹಾಗಿಲ್ಲ, ಪ್ರಪೋಸ್ ಮಾಡ್ಲೇಬೇಕು. ನಮ್ಮ ಬೇಡಮ್ಮ, ಪ್ಲೀಸ್ ಪ್ಲೀಸ್. ಮಾಡ್ಲೇಬೇಕು. ಆಡಪ್ಪ. ತಗೋ, ಪ್ರಪೋಸ್ ಮಾಡು. ತಗೋ. ನೀವು ಈ ಪ್ರೋಗ್ರಾಮ್ ನಡೆಸ್ತಾ ಇರಿ, ನಾನು ನೆಕ್ಸ್ಟ್ ಪ್ರೋಗ್ರಾಮ್ಗೆ ರೆಡಿಯಾಗಿ ಬರ್ತೀನಿ. ಶಿವಾನಿ, ನಿನ್ನ ನೋಡೋದಕ್ಕಿಂತ ಮುಂಚೆ ನನ್ನ ಸಂಗಾತಿ ಆಗೋಳು ಹೀಗೆ ಇರಬೇಕು ಅನ್ನೋ ಯಾವ ಕಲ್ಪನೆಗಳು ನನ್ನಲ್ಲಿ ಇರಲಿಲ್ಲ. ಅದಕ್ಕೆ ಅವಕಾಶನೂ ಕೊಟ್ಟಿರಲಿಲ್ಲ ನಾನು. ನಿನ್ನ ನೋಡಿದ್ಮೇಲೆ ನನ್ನಲ್ಲಿರೋ ಎಲ್ಲಾ ಕಲ್ಪನೆಗಳು ನಿನ್ನಲ್ಲಿರೋ ಹಾಗೆ ಅನ್ನಿಸ್ತು. ನಾನು ನಿನ್ನ ಎದುರಿಗೆ ಬಂದು ನಿಂತ್ರೆ ನನ್ನ ಎದೆ ಬಡಿತ ತುಂಬಾ ಜೋರಾಗ್ಬಿಡ್ತಾ. ನನ್ನ ಕಣ್ರೆಪ್ಪೆಗಳು ಅದ್ರ ಕೆಲಸನೇ ಮರೆತು ಬಿಡುತ್ತೆ. ರಸ್ತೆಯಲ್ಲಿ ಸಿಗೋ ಪ್ರತಿ ಮೈಲಿಗಲ್ಲೂ ನಿನ್ನ ಹೃದಯ ಹತ್ರ ಆಗೋದನ್ನ ಹೇಳ್ತಾ ಇತ್ತು. ಈ ಪ್ರಪಂಚದಲ್ಲಿ ನಿಜವಾದ ಪ್ರೀತಿ ಅನ್ನೋದೇ ಇದ್ರೆ ಅದು ನಿನ್ನ ಪ್ರೀತಿ. ನಮ್ಮಮ್ಮ ನನಗೆ ಅ ಆ ಇ ಹೇಳ್ಕೊಟ್ಟಿರೋ ಟೀಚರ್ ಆದ್ರೆ ನೀನ್ ನನಗೆ ಐ ಲವ್ ಯು ಹೇಳ್ಕೊಟ್ಟಿರೋ ಟೀಚರ್. ನಿನ್ನ ಹೆಸರು ಪಕ್ಕ ಇಡ್ತೀನಿ. ಆ ಹೆಸರಿಗೆ ಉಸಿರಾಗಿರ್ತೀಯ? Shivani, I love you. I love you, Shivani. I love you. ನಾನು ತುಂಬಾ ಪ್ರೀತಿಸ್ತೀನಿ ಶಿವಾನಿ. ನಾನು ಕೂಡ Congratulations. Congratulations. ನಿಮ್ಮಿಬ್ಬರ ಪ್ರೀತಿ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಸದಾಕಾಲ ಹೀಗೆ ಇರಿ.
ಮಾ, ನೀನ್ ಬಂದಿದ್ದು ತುಂಬಾ ಖುಷಿ ಆಯ್ತು. ನೀನ್ ಬರಲ್ವೇನೋ ಅಂತ ಅನ್ಕೊಂಡೆ. ಯಾಕಮ್ಮ ಹಾಗೆ ಹೇಳ್ತೀಯ? ನಿನ್ ಮಗ ಬದಲಾಗಿದ್ದಾನೆ. ಅಯ್ಯೋ ಬೋರ್ ಹೊಡಿತಿದೆ, ಎಂಟರ್ಟೈನ್ಮೆಂಟೇ ಇಲ್ಲ. ಮಾವ ಎಲ್ಲಿ? ಬಂದೆ. ವೆಲ್ಕಮ್ ವೆಲ್ಕಮ್. ಪ್ರೇಮದ ಕಾದಂಬರಿ ಬರೆದನು ಕಣ್ಣೀರಲಿ, ಕತೆಯು ಮುಗಿದೆ ಹೋದರು ಮುಗಿಯದಿರಲಿ ಬಂಧನ. ನಿನ್ನ ಕತೆಗೆ ಅಂತ್ಯ ಬರೆದು ಕವಿಯು ಹರಸಿದ ನಿನ್ನನು. ಲೇ ಲೇ ಅಳಿಮೆ ಲೇ. ಅಯ್ಯಯ್ಯ, ನನ್ನ ಪರ್ಫಾರ್ಮೆನ್ಸ್ ನೋಡೋ ಅದೃಷ್ಟನೇ ಇಲ್ವಲ್ಲೋ ನಿನಗೆ, ಅಲ್ವಾ? ತ್ರಿವಿಕ್ರಮ್, ಏನಾಯ್ತು? ಯಾಕೆ ಬಂದ್ಬಿಟ್ಟೆ? ನಾನು ಹೇಳಿದ ಕೆಲ್ಸ ಆಗ್ಲಿಲ್ವಾ? ಆಗೋವರೆಗೂ ಬರ್ಬೇಡ ಅಂತ ಹೇಳಿದೆ ತಾನೆ. ಮಾಯಾ, ನನಗೆ ಆಗ್ತಾ ಇಲ್ಲ. ಒಳಗಿರೋದೆಲ್ಲ ನನಗೆ ಹರ್ಟ್ ಮಾಡೋರೆ. ತಾಳ್ಮೆಯಿಂದ ಇರು ಅಂತ ಹೇಳಿದ್ನಲ್ಲ. ನೀನ್ ಇದಕ್ಕೆಲ್ಲ ಕೋಪ ಮಾಡ್ಕೊಂಡ್ರೆ ನಾವ್ ಅನ್ಕೊಂಡಿದ್ದು ಯಾವ್ದು ಸಾಧನೆ ಮಾಡಕ್ ಆಗಲ್ಲ. ಶಿವಾನಿ ಮೇಲೆ ನಿನ್ನ ಹತ್ರ ಪ್ರೀತಿ ಭಾವನೆ ಇದೆ ಅಂತ ಅವ್ರಿಗೆ ಒಂಚೂರು ಗೊತ್ತಾಗ್ಬಾರ್ದು ಅಂತ ಹೇಳಿದ್ನಲ್ವಾ ನಿಂಗೆ? ಕೋಪದಲ್ಲಿ ನನಗೆ ಈ ಪಾಯಿಂಟ್ ಏನ್ ಹಾಕ ಬರ್ಲಿಲ್ಲ. ಇವಾಗ ನೀನ್ ಎದ್ ಬಂದಿರೋದ್ರಿಂದ ಮನೆಯವರೆಲ್ಲ ಹಾಗೆ ಅನ್ಕೊಂಡಿರ್ತಾರೆ. ಇವಾಗ ಏನ್ ಮಾಡೋದು? ಸಿಕ್ಕಿದ ಅವಕಾಶನ ಬಳಸ್ಕೊಂಡಿಲ್ಲ ನೀನು. ನೀನ್ ಮತ್ತೆ ಅದೇ ಹಳೆ ತ್ರಿವಿಕ್ರಮ ಆಗ್ಬಿಟ್ಟೆ. ಒಳಗಡೆ ಅದೇ ಮಾತಾಡ್ತಾ ಇರ್ತಾರೆ ಇವಾಗ. ಗೋವಿಂದ, ಏನೋ ಇದಲ್ಲ, ನಿಂಗ್ ಬುದ್ಧಿ ಇಲ್ವಾ? ಅಲ್ಲ, ನಾನು ಏನ್ ಮಾಡಿದೆ ಅಂತ ನೀವು ನನಗೆ ಬೈತಾ ಇದ್ದೀರಾ? ಹಾಡು ಹೇಳಿದೆ ತಪ್ಪ? ಯಾವ ಸಂದರ್ಭದಲ್ಲಿ ಯಾವ ಹಾಡ್ ಹೇಳ್ಬೇಕು ಅಂತ ಗೊತ್ತಿಲ್ವಾ? ಅಲ್ಲಕ್ಕ, ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ಈ ಹುಡುಗಿ ಸಿಗ್ಲಿಲ್ಲ ಅಂದ್ರೆ ಅವನ ನಿನ್ನ ಶಿವಾನಿ, ನೀನ್ ಬೇಜಾರ್ ಮಾಡ್ಕೋಬೇಡಮ್ಮ. ನನ್ನ ತಮ್ಮನ್ಗೆ ಬುದ್ಧಿ ಸ್ವಲ್ಪ ಕಮ್ಮಿನೇ. ಶಿವಾನಿ, ಒಂದು ಮಾತು ಬರುತ್ತೆ ಹೋಗುತ್ತೆ, ನೀನೇನು ಬೇಜಾರಾಗ್ಬೇಡಮ್ಮ, ಸಮಾಧಾನ ಮಾಡ್ಕೊ. ಮಾಯಾ, ಏನ್ ಮಾಡೋದು ಅಂತ ಹೇಳು, ನನಗೊಂದು ಅರ್ಥ ಆಗ್ತಾ ಇಲ್ಲ. ನೀನೀಗ ಕಳ್ಕೊಂಡಿರೋ ನಂಬಿಕೆನ ಮತ್ತೆ ಗಳಿಸ್ಕೋಬೇಕು. ಏನ್ ಮಾಡ್ಲಿ? ನಿನ್ ಮನ್ಸಲ್ಲಿ ಶಿವಾನಿ ಇಲ್ಲ ಅಂತ ಅವ್ರಿಗೆ ನಂಬಿಸ್ಬೇಕು. ಮತ್ತೆ ಅದೇನಾ? ನೀನ್ ಇದನ್ ಮಾಡಿದ್ರೆ ಮಾತ್ರ ಮನೆಯವ್ರಿಗೆ ನಿನ್ ಮೇಲೆ ನಂಬಿಕೆ ಬರೋದು, ನಾವ್ ಅನ್ಕೊಂಡಿರೋದು ಆಗೋದು. ಅಷ್ಟ್ ಮಾಡಿದ್ರೆ ಸಾಕ? ನಮ್ ಪ್ಲಾನ್ ವರ್ಕೌಟ್ ಆಗುತ್ತಾ? ಖಂಡಿತ ಆಗುತ್ತೆ. ನೋಡು ಇವಾಗ ಏನ್ ಮಾಡ್ತೀನಿ ಅಂತ. ಅದು ನೋಡಿ ಶಿವಾನಿ ಶಾಕ್ ಆಗ್ಬೇಕು. ಶಿವಾನಿ, ಶಿವಾನಿ, ಇವಾಗ ಏನಾಗಿದೆ? ಬೇಜಾರಾಗೋ ಅವಶ್ಯಕತೆ ಏನಿದೆ ಶಿವಾನಿ? ಮಾವ ಇದೇ ತರ ನೆನ್ನೆ ಹೇಳಿದ್ರೆ ಏನಾದ್ರೂ ಅನ್ಕೋಬೇಕಾಗಿತ್ತು. ಆದ್ರೆ ಅವ್ರು ಹೇಳಿದ್ ಇವತ್ತಲ್ವಾ? ನಾವಿಬ್ರು ಈಗಾಗ್ಲೇ ಡೈವರ್ಸ್ ಆಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದೀವಲ್ಲ. ಆದರೂ ಸುಮ್ನೆ ರಾಗ ಹೇಳಿ ಬೇಡ ಶಿವಾನಿ, ಖುಷಿಯಾಗಿರು. ನೀನ್ ಕೇಳಿದ್ದೆಲ್ಲ ಮಾಡ್ತಾ ಇದೀನಿಲ್ವಾ ನಾನು? ಇವಾಗಾದ್ರೂ ನಗ್ನಾಗ್ತಾ ಇರೋದಕ್ಕೆ ನಿಂಗೇನು? ಎಲ್ಲಿ ನಗು? ನಗು ಒಂದೇ. ಆದ್ರೂ ಕೆಲವೊಂದು ಮಾತುಗಳು ಮನಸ್ಸಿಗೆ ಘಾಸಿ ಮಾಡುತ್ತೆ ತ್ರಿಶೂಲ್.
ಆಗೋ ನೋಗೆಲ್ಲ ಚಿಂತೆ ಮಾಡೋ ಹಾಗಿದ್ರೆ ನಾನು ಇಷ್ಟೊತ್ತಿಗೆ ಹುಚ್ಚಾಗ್ಬಿಡ್ತಾ ಇದ್ದೆ ಅನ್ಸತ್ತೆ. ಈಗೇನು ತಲೆ ಕೆಟ್ಟಿರೋದು ಗೊತ್ತಾಗ್ತಿಲ್ವಾ? ಇಲ್ಲ, ಅಂದ್ರೆ ತಲೆ ಕೆಟ್ಟಿದೆ, ನೀನು ಗೊತ್ತಾಗ್ತಿಲ್ಲ. ನಾನೇ ನಂಗಂದೆ. ಮತ್ತೆ ನಿನಗ್ ತಲೆ ಕೆಟ್ಟಿದೆ, ನನಗ್ ಗೊತ್ತಾಗ್ತಿದೆ. ಹಂಗಲ್ಲ ಶಿವಾನಿ, ನನ್ ತಲೆ ಕೆಟ್ಟಿದೆ ಗೊತ್ತಾಗ್ತಿಲ್ಲ. ಹೌದು, ತಲೆ ಕೆಟ್ಟಿದೆ ಗೊತ್ತಾಗ್ತಿಲ್ಲ ಎಲ್ಲೂ ಒಂದೇ ಮೀನಿಂಗ್ ಅಲ್ವಾ? ತ್ರಿಶೂಲ್, ಎಕ್ಸ್ಕ್ಯೂಸ್ ಮೀ. ಯಾಕಿಬ್ರು ಸೈಲೆಂಟ್ ಆಗೋದ್ರಿ? ಯಾವುದೋ ವಿಷಯಕ್ಕೆ ನಗ್ತಾ ಇದ್ರಿ? ನೋ ಇಶ್ಯೂ, ನೀನು ಅನ್ಕೊಳ್ಳಲ್ಲ. ಪರವಾಗಿಲ್ಲ. ಯಾಕೆ ತ್ರಿಶೂಲ್ ಹಾಗೆ ನೋಡ್ತಾ ಇದೆಯಾ? ಓಹ್, ನಾ ಇಲ್ಲಿಗೆ ಯಾಕೆ ಬಂದೆ ಅಂತನಾ? ಅದು ನಿನಗೆ ಸಾರಿ ಕೇಳೋಣ ಅಂತ. ಸಾರಿ ಆ್ಯಕ್ಚುಲಿ ಅವತ್ತು ನನ್ನ ಪಾರ್ಟಿದೆ ಎದ್ದು ಹೋಗ್ಬಾರ್ದಿತ್ತು. ಮಾವಾಗ ಹಾಡು ಹೇಳಿದ್ರಿಂದ ಅವ್ರದ್ದೇನು ತಪ್ಪಿಲ್ಲ. ಇಟ್ಸ್ ಅ ಫ್ಯಾಕ್ಟ್ ಅಲ್ಲ. ಶಿವನ್ ನಾನು ತುಂಬ ಲವ್ ಮಾಡ್ತಾ ಇದ್ದೆ, ದಟ್ಸ್ ಟ್ರೂ. ಆದರೆ ಇವಾಗ ಅವಳಿನ ಹೆಂಡತಿ ಅಲ್ವಾ ಶಿವಾನಿ? ನಿಜ ಹೇಳಬೇಕು ಅಂದ್ರೆ ನನಗೂ ಶಿವಾನಿಗೂ ಇಂಥ ಬಾಂಡಿಂಗ್ ಇರಲಿಲ್ಲ. ಯು ಗ್ರೇಟ್ ಬ್ರೋ. ತ್ರಿವಿಕ್ರಮ್, ನೋ 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 ನೋ, ಎಲ್ಲ ಬಿಡ್ಸ್ ಹೇಳೋ ಅವಶ್ಯಕತೆ ಇಲ್ಲ ಶಿವಾನಿ. ನಿಮ್ಮಿಬ್ಬರ ಜೋಡಿ ರಿಯಲಿ ಅಮೇಝಿಂಗ್. ತ್ರಿಶೂಲ್, ಮುಂಚೆ ನೋಡಿದ್ರೆ ತುಂಬಾ ಕೋಪ ಬರ್ತಾ ಇತ್ತು. ಸುಮಾರು ಸಲ ಜಗಳ ಕೂಡ ಆಡಿದ್ದೀವಿ. ಆದ್ರೆ ಇವಾಗ ಗೊತ್ತಾಗ್ತಿದೆ ಮಾಡಿದ್ದೆಲ್ಲ ತಪ್ಪು ಅಂತ. ಐಮ್ ಸಾರಿ ಬ್ರೋ, ರಿಯಲಿ ಸಾರಿ. ಏನ್ ಮಾಡ್ತಾ ಇದೀಯಾ ಬ್ರೋ? ನಾನು ಕ್ಷಮಿಸ್ತೀಯ ಅಲ್ವಾ? ಯಾಕೆ ಬ್ರೋ? ಇದ್ದಕ್ಕಿದ್ದಾಗ ಏನಾಯ್ತು ನಿನಗೆ? ಹೇಳಿದ್ನಲ್ಲ, ರಿಯಲೈಸ್ ಆಯ್ತು ಅಂತ. ಶಿವಾನಿ ಅವರೇ, ನನ್ನಿಂದ ನಿಮ್ಗೆ ಏನಾದ್ರು ತೊಂದರೆ ಆಗಿದ್ರೆ ಐಮ್ ರಿಯಲಿ ಸಾರಿ. ಅಲ್ಲ ತ್ರಿವಿಕ್ರಮ್, ಇಬ್ರು ಫ್ರೀ ಆಗಿರಿ, ಫೀಲ್ ಫ್ರೀ, ಖುಷಿಯಾಗಿರಿ, ಬಿಂದಾಸ್ ಆಗಿರಿ. ನಾನೇನು ಅನ್ಕೊಳ್ಳಲ್ಲ. ಆಕ್ಚುಲಿ ನಿಮ್ಗೊಂದು ಮಾತು ಹೇಳೋದು ಮರ್ತೆ. ಹ್ಯಾಪಿ ಮ್ಯಾರಿಡ್ ಲೈಫ್. ತ್ರಿವಿಕ್ರಮ್, ಹೋಗಿದ್ ಕೆಲ್ಸ ಏನಾಯ್ತು? ನನ್ನ ಹತ್ರ ಇಂಥ ಕೆಲಸ ಮಾಡಿಸೋದ್ ಬಿಟ್ಟು ನನ್ನ ಸಾಯಿಸ್ಬಿಡು, ಆರಾಮಾಗಿ ಸತ್ತೋಗ್ತೀನಿ. ನನ್ನಿಂದ ಆಗ್ತಾ ಇಲ್ಲ ಮಾಯಾ, ನನ್ನಿಂದ ಆಗ್ತಾ ಇಲ್ಲ. ಅಲ್ಲೇನಾಯ್ತು? ನಾನ್ ಹೇಳ್ದಾಗ ಮಾಡಿದ್ಯಾ? ಮಾಡ್ದೆ. ನಿಮ್ಮಿಬ್ಬರದ್ದು ಪರ್ಫೆಕ್ಟ್ ಜೋಡಿ. ನಾನು ಎದ್ದೋಗಿ ತಪ್ಪು ಮಾಡಿದೆ, ಸಾರಿ ಅಂತೆಲ್ಲ ಕೇಳಿ ತ್ರಿಶೂಲ್ ಕೈಗೆ ಶಿವಾನಿ ಕೈ ಇಟ್ಬಿಟ್ಟು ಬಂದೆ. ಸರಿಯಾದ ಕೆಲ್ಸನೇ ಮಾಡಿದ್ಯಾ ಮಾಯಾ. ನನಗೆ ಹೇಗೆ ಅನ್ಸ್ತಾ ಇದೆ ಗೊತ್ತಾ? 1000 ಚಾಕು ತಗೊಂಡು ಒಂದೇ ಸರಿ ಚುಚ್ಚಿದ್ರೆ ಹೇಗಿರುತ್ತೋ ಹಾಗನ್ಸ್ತಾ ಇದೆ. ಆಗ್ತಾ ಇಲ್ಲ ಮಾಯಾ, ನನಗಾಗ್ತಾ ಇಲ್ಲ. ಅರ್ಥ ಆಗುತ್ತೆ ತ್ರಿವಿಕ್ರಮ್, ಆದ್ರೆ ಪರಿಸ್ಥಿತಿ ಆಗಿದೆ. ನಾವಿವಾಗ ಈ ದಾರಿಯಲ್ಲಿ ಸಾಗದಿದ್ರೆ ಮುಂದೊಂದ್ ದಿನ ನಮ್ಗೆ ಅಪಾಯ ಕಾದಿದೆ. ಆಯ್ತು, ಇವಾಗ ಮಾಡ್ತಿರಿಂದ ಶಿವಾನಿ ನನಗೆ ಸಿಗ್ತಾಳ? ಖಂಡಿತ ಸಿಗ್ತಾಳೆ. ನಾನು ಹೇಳ್ದಾಗ ಮಾಡ್ಕೊಂಡು ಹೋಗು. ಹೆಣ್ಣಿನ ಮನ್ಸು ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಶಿವಾನಿನೇ ನಿನ್ನ ಹತ್ರ ಬರ್ತಾಳೆ, ಅವಳೇ ನಿನ್ಗೆ ತಾಳಿ ಕಟ್ಟು ಅಂತ ಹೇಳ್ತಾಳೆ.
ಅಷ್ಟಾದ್ರೆ ಸರಿ.